ಜರ್ಸಿ ಹಾಕಿದ ದಿಸದಿಂದ ಇವತ್ತಿನವರೆಗೂ ಒಂದು ಮ್ಯಾಚು ಸೋತೆ ಇಲ್ಲ. ಫಿನಿಶ್ ಇಟ್ ವಿತ್ 6. ವಿರಾಟಣ್ಣ ಬಂದ್ರು ಹತ್ರದಲ್ಲಿ ನೋಡ್ಕೊಳ್ಳಿ. ಅಯ್ಯೋ ರಾಯ್ಪುರಲ್ಲಿ ನಮ್ ಕನ್ನಡ ನೋಡಕ್ಕೆ ಖುಷಿ. ಗೈಸ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ದುರಂದರ್ ರಾಜಾಜ್ ಪಟ್ಟಿದಾರ್. ಎಷ್ಟು ಕಷ್ಟ ಗೊತ್ತಾ ಗೈಸ್, ಇವೆಲ್ಲ ಹೇಳಷ್ಟು ಸುಲಭ ಅಲ್ಲ ಇವೆಲ್ಲ. ಗೈಸ್ ಜರ್ಸಿಗೋಸ್ಕರ ಮ್ಯಾಚ್ ಮಧ್ಯದಲ್ಲಿ ಬಿಟ್ಟು ಆಚೆ ಹೋಗ್ತಾ ಇದೀನಿ ಗೈಸ್. ಎಂತ ಹುಚ್ಚ ನನ್ನ ಮಗ ಇರ್ಬೇಕು ಹೇಳಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ರೂಮ್ ಇಂದ. ಇವತ್ತು ರಾಯ್ಪುರ್ ನಲ್ಲಿ ಇದೀನಿ. 13ನೇ ತಾರೀಕು ಮೇ. RCB ವರ್ಸಸ್ KKR ಮ್ಯಾಚ್ ಇದೆ. ಸೊ ಈ ಆಲ್ರೆಡಿ ನಾವು ಟಾಪ್ 1 ಇಂದ ಟಾಪ್ 2 ಬಂದ್ಬಿಟ್ಟಿದೀವಿ ಗೈಸ್, GT ಗೆದ್ದಿದ್ರಿಂದ. ಸೊ ಇವಾಗ ಮತ್ತೆ ನಮ್ ಜಾಗಕ್ಕೆ ಹೋಗೋ ಸಮಯ. ಇವತ್ತು ಗೆದ್ರೆ 2 ಪಾಯಿಂಟ್ ಬಂದ್ರೆ ಟಾಪ್ 1 ಅಲ್ಲಿ ಇರ್ತೀವಿ. ಸೊ ಡೈರೆಕ್ಟ್ ನಾವು ಆಲ್ರೆಡಿ ಪ್ಲೇ ಆಫ್ಗೂ ಸೆಲೆಕ್ಟ್ ಆಗ್ಬಿಟ್ಟಿದೀವಿ ಒಂದು ಲೆಕ್ಕಾಚಾರದಲ್ಲಿ. ಇನ್ನ 3 ಮ್ಯಾಚ್ ಇದೆ ನಮ್ದು. ಒಂದು KKR ಮೇಲೆ, ಒಂದು ಪಂಜಾಬ್ ಮೇಲೆ, ಇನ್ನೊಂದು ಹೈದರಾಬಾದ್ ಮೇಲೆ. 3 ಮ್ಯಾಚ್ ಅಲ್ಲಿ ಇನ್ನೊಂದು ಮ್ಯಾಚ್ ಗೆದ್ರು ಸಾಕು, ನಾವು ಸಾರ್ಟೆಡ್. ಸೊ ಇವತ್ತು ಗೆಲ್ತೀವಿ. ಇವತ್ತು ಗೆದ್ಮೇಲೆ ನಾವು ಟಾಪ್ ಅಲ್ಲಿ ಹೋಗ್ತೀವಿ, ಪ್ಲೇ ಆಫ್ಸ್ಗೆ ಹೋಗ್ತೀವಿ, ಕಪ್ಪು ಗೆಲ್ತೀವಿ, ಎಲ್ಲ ಮಾಡ್ತೀವಿ. ಸೊ ಓಕೆ, ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಇವಾಗ ಮ್ಯಾಟ್ರ್ ಏನಂತ ಹೇಳಿದ್ರೆ, ನನಗೆ ಇವತ್ತೊಂದು ಆಪರ್ಚುನಿಟಿ ಬಂದಿದೆ. ಆಪರ್ಚುನಿಟಿ ಏನಂತ ಹೇಳಿದ್ರೆ KPR ಬಸ್ಸಲ್ಲಿ ಹೋಗೋಂಥ ಆಪರ್ಚುನಿಟಿ. ಸೊ ಫಸ್ಟ್ ಇವಾಗ ಪ್ಲೇಯರ್ಸ್ ಇರೋ ಹೋಟೆಲ್ಗೆ ಹೋಗ್ಬೇಕು, ಅಲ್ಲಿಂದ ಅವ್ರ ಬಸ್ಸಲ್ಲಿ ಅವ್ರ ಜೊತೆ ಹೋಗ್ಬೇಕು ಅನ್ನೋದೊಂದು ಪ್ಲಾನ್ ಇದೆ. ಸೊ ನೋಡೋಣ ಬನ್ನಿ ಯಾವ ತರ ಇರುತ್ತೆ ಇವತ್ತಿನ ದಿನ ಅಂತೇಳಿ. ಅದಕ್ಕೂ ಮುಂಚೆ ಈ ಜರ್ಸಿ ಬಗ್ಗೆ ನಾನು ವಿಡಿಯೋ ಮಾಡಲೇಬೇಕು ಗೈಸ್. ಇದು ನನ್ನ ಲಕ್ಕಿ ಜರ್ಸಿ. ಈ ಜರ್ಸಿ ಹಾಕಿದ ದಿಸದಿಂದ ಇವತ್ತಿನವರೆಗೂ ಒಂದು ಮ್ಯಾಚು ಸೋತೆ ಇಲ್ಲ. ಒಂದೇ ಒಂದು ದಿವಸ ಮಾತ್ರ ಗ್ರೀನ್ ಜರ್ಸಿ ಹಾಕೊಂಡೆ, ಅವತ್ತು ಸೋತೋಯ್ತು. ಸೊ ಅದು ಬಿಟ್ಟರೆ ಈ ಜರ್ಸಿ ಯಾವತ್ತು ಹಾಕಿದ್ದೀನಿ ಇವತ್ತಿನವರೆಗೂ ಒಂದು ದಿವಸನೂ ಸೋತಿಲ್ಲ. ವಾಶ್ ಮಾಡಿರೋದು ಒಂದೇ ಸರಿ, ಲಾಸ್ಟ್ ಟೈಮ್ ಮಾತ್ರ ಡ್ರೈ ಕ್ಲೀನಿಂಗ್ ಕೊಟ್ಟೆ ಇಲ್ಲಿ ರಾಯ್ಪುರ್ ಬರೋಕ್ಕೂ ಮುಂಚೆ. ಆ ಡ್ರೈ ಕ್ಲೀನ್ ಕೊಟ್ಟ ತಾವಿಂದ ಗೋಲ್ಡ್ ಕಲರ್ ಒಂದು ಕಡೆನಾದರೂ ಕಾಣಿಸ್ಬಾರ್ದಾ? ಏನಿತ್ತು ಗೋಲ್ಡ್ ಕಲರ್ ಫುಲ್ಲು ಮಂಗ ಮಾಯ. ಇಲ್ಲಿ ನೋಡಿ, ಟಾಟಾ IPL ಗೋವಿಂದ, ಗೋಲ್ಡ್ ಕಲರ್ ಹೆಸರು ಗೋವಿಂದ. ಎಷ್ಟು ಮಾತ್ರ ಉಳ್ದೈತಿ ಇಷ್ಟು ಒಂದು ಸ್ವಲ್ಪ ಇರಲಿ ಕೀರ್ತಿಗೆ ಒಂದು ಸ್ವಲ್ಪ ಅಂತ. ಮಿಕ್ಕಿದ ಎಲ್ಲ ಕಡೆ RCB ನಂಬರು, ಆಮೇಲೆ ಈ ಕಡೆ ಲೋಗೋ ಮೇಲಿರೋ ಸ್ಟಾರು, ಆಮೇಲೆ ಇದು ಇಲ್ಲೊಂದು ಸ್ವಲ್ಪ ಗೋಲ್ಡ್ ಬರುತ್ತೆ, ಅದು ಹೊಟ್ಟೋಗ್ಬಿಟ್ಟೈತೆ. ಎಲ್ಲ ಮಂಗ ಮಾಯ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇನ್ನೊಂದು ಪೂಮಾ ಶರ್ಟ್ ತೊಗೊಂಡಿದ್ದೀನಿ ಸೇಮು, 5,500 ರೂಪಾಯಿ ಕೊಟ್ಟು ಗೈಸ್. ಇದನ್ನ ಹಾಕೊಂಡು ಇವಾಗ ನಾನೆಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ, ಪ್ಲೇಯರ್ಸ್ ಇರೋ ಹೋಟೆಲ್ ಹತ್ರ. ಸೊ ಪ್ರಮೋಷನ್ಗೋಸ್ಕರ ಚೆನ್ನಾಗಿ ಕಾಣಬೇಕು ಅನ್ನೋಕ್ಕೋಸ್ಕರ ಇದನ್ನ ಹಾಕೋತೀನಿ. ಬಟ್ ಇದನ್ನ ಬಿಚ್ಚಿಟ್ಬಿಟ್ಟು ಮ್ಯಾಚ್ ಟೈಮ್ಗೆ ಇದು ಹಾಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಇದು ನನ್ನ ಲಕ್ಕಿ ಜರ್ಸಿ, ಅದಕ್ಕೋಸ್ಕರ. ಆಮೇಲೆ ಇದನ್ನ ಹಾಕೊಂಡು ಯಾಕಪ್ಪ ಬೇಕು ಅಂತೇಳಿ ಇವಾಗ ಅದಕ್ಕೆ ಇದನ್ನು ಎತ್ಕೊಂಡು ಹೋಗ್ತೀನಿ. ಫಸ್ಟ್ ಇವಾಗ ಇದನ್ನ ಹಾಕೋತೀನಿ. ಬಂದ ಮೇಲೆ ಪೂಮಾದವ್ರಿಗೆ ಒಂದು ಸ್ವಲ್ಪ ಇಕ್ಕಿಳಿಯೋಣ. ಯಾಕಂತ ಹೇಳಿದ್ರೆ 5,500 ರೂಪಾಯಿ ಜರ್ಸಿ ಗೈಸ್. 5,500 ರೂಪಾಯಿ ಜರ್ಸಿ ಒಂದೇ ವಾಶ್ ಈ ಥರ ಆಗಿದೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಹೇಳಿ ನಾನು? ಇದನ್ನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡಿ ಹಾಕಬೇಕು. ಅವ್ರಿಗೊಂದು ಸ್ವಲ್ಪ ಗುಂಬೇಕು. ಅಟ್ಲೀಸ್ಟ್ ಒಂದು 2-3 ವಾಶು, ಸ್ವಲ್ಪನಾದರೂ ಬೆಲೆ ಬಾಳೋ ಥರ ಏನಾದರೂ ಒಂದು. ನಾನು ವಾಶ್ ಮಾಡಲಿಲ್ಲ, ನಾನು ವಾಶ್ ಮಾಡಿದ್ರೆ ಗಲೀಜಾಗೋಯ್ತದೆ, ಬೇಗ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಡ್ರೈ ಕ್ಲೀನ್ ಕೊಟ್ಟೆ, ಅದಕ್ಕೊಂದು 100 ರೂಪಾಯಿ. ಆ 100 ರೂಪಾಯಿ ಕೊಟ್ಟು ವಾಶ್ ಮಾಡಿಸಿದ್ರು ಇನ್ನೂ ಗೋವಿಂದ. ಏನು ಮಾಡ್ಬೇಕು ಹೇಳಿ? ನೋಡಿ ಎಲ್ಲಿಂದ ಎಲ್ಲಿಗೆ ಮೇಜರ್ ಡಿಫ್ರೆನ್ಸ್ ನೋಡಿ. ಇದನ್ನ ಹಾಕಿ ಇಲ್ಲ ಹೊಸ ಜರ್ಸಿ. ಇದು ಒಂದು ಸ್ವಲ್ಪ ದಿವಸ ಅಷ್ಟೇ, ಇನ್ನೊಂದು 2-3 ಮ್ಯಾಚ್ಗೆ ಹೋಗೋಷ್ಟರಲ್ಲಿ ಇದು ಆಗ್ಬಿಡುತ್ತೆ. ಬಟ್ ಇದನ್ನು ಹಾಕಲ್ಲ ಗೈಸ್. ಇದನ್ನು ಹುಷಾರಾಗಿ ಎತ್ತಿಟ್ಕೊತೀನಿ. ಇವತ್ತು ಮಾತ್ರ ಹಾಕಿ ಹುಷಾರಾಗಿ ಎತ್ತಿಟ್ಕೊತೀನಿ. ಇದು ಮಾತ್ರ ಲಕ್ಕಿ ಜರ್ಸಿ, ಇದನ್ನೇ ಮ್ಯಾಚ್ಗೆ ಹಾಕೊಂಡು ಹೋಗೋದು ನಾನು. ಸೊ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಈ ರೂಮ್ಗೆ ಚೆಕ್ ಇನ್ ಆಗಿ 4 ದಿವಸ ಆಯಿತು. 3 ದಿವಸ ಆಯಿತು. 3 ದಿವಸದಲ್ಲಿ ಒಂದೇ ಒಂದು ದಿವಸನೂ ನಾಷ್ಟನೇ ಮಾಡಿಲ್ಲ. 4ನೇ ದಿನ 3 ದಿವಸದಲ್ಲಿ ಒಂದೇ ಒಂದು ದಿವಸನೂ ನಾಷ್ಟ ಮಾಡಿಲ್ಲ ಗೈಸ್. ದಿನ ಅಂಡವಾಗ ಮಲ್ಕೊಂಡ್ರೆ ಎದೋಳೋದೇ ಗೊತ್ತಾಗಲ್ಲ. ಯಾಕಂದರೆ ಸ್ಕ್ರೀನ್ ಹಾಕ್ಬಿಟ್ಟಿರ್ತೀವ, ನಾವು ಎದೋಳಷ್ಟು 11 ಗಂಟೆ ಆಗ್ಬಿಟ್ಟಿರ್ತದೆ. 11 ಗಂಟೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕ್ಲೋಸು. ಸೊ ನಾಳೆ ಚೆಕ್ಔಟ್ ಆಗೋ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ದಿವಸ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ಗೆಲ್ಲ ದುಡ್ಡು ಕೊಟ್ಟು ಏನೂ ಮಾಡಿಲ್ಲ. ಇವಾಗ ರೆಡಿಯಾಗಿ ಹೇರ್ ಸ್ಟೈಲ್ ಸೆಟ್ ಮಾಡಿ ಪ್ಲೇಯರ್ಸ್ ಹೋಟೆಲ್ ಹತ್ರ ಹೋಗೋಣ ಬನ್ನಿ. ಓಕೆ ಗೈಸ್, ರೆಡಿಯಾಗಿ ಇವಾಗ ನಾವೆಲ್ಲಿ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಮಯಾರ. ಸೊ ಇದು ಬಂದು ಪ್ಲೇಯರ್ಸ್ ಇರೋ ಜಾಗ, ಮಯಾರ ರೆಸಾರ್ಟ್ ಆ್ಯಂಡ್ ಕನ್ವೆನ್ಷನ್ ಸೆಂಟರ್ ಅಂತೇಳಿ. ಇನ್ನು ಬರೀ 800 ಮೀಟರ್ಸ್ ಐತೆ ನೋಡಿ. ಆಚೆ ಗೈಸ್ ಲಿಟ್ರಲಿ 40 ಡಿಗ್ರಿ ಐತೆ. ಇಲ್ಲೆಲ್ಲ VIP ಮೂಮೆಂಟ್ಸ್ಗಳೇ, ಎಲ್ಲ ಪೊಲೀಸ್ ಕಾರು. ಯಾಕಂದರೆ ಇಲ್ಲಿ ಇವ್ರದ್ದು ರೆಸಾರ್ಟ್ ಐತಲ್ಲ, ಐ ಮೀನ್ ಇಲ್ಲಿ RCB ಪ್ಲೇಯರ್ ಸ್ಟೇ ಆಗ್ತಾರಲ್ಲ ಅದಕ್ಕೆ. ಓಕೆ ಗೈಸ್, ಅಂತೂ ಮೈರಾ ರೆಸಾರ್ಟಿಗೆ ಬಂದ್ವಿ. ಸೊ ಹೆಂಗಿದೆ ನೋಡಿ ಗೈಸ್, ಇಲ್ಲಿ ರೆಸಾರ್ಟು ಮಸ್ತಾಗಿದೆ. ಆವಾಗಲೇ ನೋಡಿದ್ರೆ ಇಲ್ಲಿ ರಜತ್ ಪಟೀಲರು ಓಡಾಡ್ತಾಯಿದ್ರು. ಆ್ಯಂಡ್ ನಂಗೆ ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ, ನಮ್ಗೆ ತುಂಬ ಬೇಕಾಗಿರೋ ಒಬ್ಬರು ಸಿಕ್ಕಿದ್ರು, ವೆಂಕಟ್ ಸರ್ ಅಂತೇಳಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ನೋಡಿ ಏಸಲ್ವುಡ್ ಹಿಂಗೆ ಹೋಗ್ತಾ ಇದ್ದಾರೆ, ನೋಡ್ಕೊಳ್ರಿ ಏಸಲ್ವುಡ್ ಇಲ್ಲೇ. ಎಷ್ಟು ಖುಷಿ ಆಗುತ್ತಲ್ಲ ಇವೆಲ್ಲ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ RCB ಫ್ಯಾನ್ ಬ್ಲೀಡ್ ಲೆಟ್ಸ್. ಬಟ್ ಟುಡೇ ಯು ಆರ್ ನಾಟ್ ಜಸ್ಟ್ ಅ ಫ್ಯಾನ್, ಯು ಆರ್ ಇನ್ ದ ಓಕೆ ಟೀಮ್ಸ್ ಕ್ಯಾಪ್. ಹಿಂಗೆ ದ ಗೇಮ್ ಈಸ್ ಯುವರ್ಸ್. They've already given the game is yours.
ಗೈಸ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ದ ವೇ ಫ್ರಮ್ ಬ್ಯಾಂಗ್ಳೂರ್. ವೆಲ್ಕಮ್ ಟು ರಾಯ್ಪುರ್. ಥ್ಯಾಂಕ್ ಯು ಬ್ರದರ್. ಹೇಗಿದ್ದೀರಾ? ದಿನಗಳ ನಂತರ ಹೇಗಿದ್ದೀರಾ ನೀವು? ಸೂಪರ್. ಲಾಸ್ಟ್ ಮ್ಯಾಚ್ ಇಂದ ಇಲ್ಲೇ ಇದ್ದೀರಾ? ಫುಲ್ ಎಲ್ಲ ಮ್ಯಾಚ್ ನೋಡ್ತಾ ಇದ್ದೀನಿ. ಮಳೆ ಬೇರೆ ಶುರು ಆಗೋಯ್ತು ಗೈಸ್, ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ. ಗೈಸ್ ಅಂತೂ ಇಂತೂ KP ಆದವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ ತೋರಿಸುವಂಥ ಸಮಯ. ಸೊ ಇಲ್ಲಿ ನಮಗೆ ಹೈ ಟೀ ಅರೇಂಜ್ ಮಾಡಿದ್ದಾರೆ. ಸೊ ಹೈ ಟೀಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಮೇಡಮ್ ಜಿ ಕ್ಯಾ ಹೈ? ಓಕೆ, ಟೀ ಕಾಫಿ. ಓಕೆ ಗೈಸ್, ಹೈ ಟೀಲಿ ಕುಕ್ಕೀಸು, ಟೀ ಕಾಫಿ ಎಲ್ಲ ಇದೆ. ಅದಾದಮೇಲೆ ಮುಂದೆ ಏನಿದೆ ನೋಡೋಣ ಬನ್ನಿ. ಸೊ ಮುಂದೆ ನಿಮಗೆ ಚಿಲ್ಲಿ ಗಾರ್ಲಿಕ್ ಪಾಪರ್ಸು, ಆಮೇಲೆ ವೆಜ್ ಫಿಂಗರ್ಸು, ಆಮೇಲೆ ಅದಕ್ಕೊಂದು ಕೆಚಪ್ಪು ಸಾಸ್ ಅಷ್ಟೇ. ಆಮೇಲೆ ಈ ಕಡೆ ಚಿಕನ್ ಸ್ಪ್ರಿಂಗ್ ರೋಲ್ ಇದೆ, ನಾನ್ ವೆಜ್. ಸೊ ಇದು ಹೈ ಟೀ ನಮಗೆ ಸೆಟಪ್ ಮಾಡಿರೋದು. ಯಾರು ಅಂತ ಹೇಳಿದ್ರೆ KP ಆದವರು. ಸೊ ಇವಾಗ ಏನಂತ ಹೇಳಿದ್ರೆ, ಇಲ್ಲಿಂದ ನಾವು KP ಬಸ್ಸಲ್ಲಿ ಸ್ಟೇಡಿಯಂವರೆಗೂ ಹೋಗ್ತೀವಿ. ಒಂದು ಶಾಕಿಂಗ್ ವಿಷಯ ಏನಂತ ಹೇಳಿದ್ರೆ ಗೈಸ್, ರಾಯ್ಪುರಲ್ಲಿ ಮಳೆ ಬರ್ತಾಯಿದೆ. ಅದೊಂದೇ ಬೇಜಾರು, ರಾಯ್ಪುರಲ್ಲಿ ಮಳೆ ಒಂದು ಬರ್ತಾಯಿದೆ. ಇದೊಂದು ಮ್ಯಾಚಿಗೆ ಮಳೆ ಬಂದಿಲ್ಲ. ಇವತ್ತೇನಾದರೂ ಅಪ್ಪಿತಪ್ಪಿ ಗೆದ್ದುಬಿಟ್ರೆ ಸಾಕು. ಬೆಳಗ್ಗೆ ತಾನೇ ಹೇಳಿದೆ ಮಳೆ ಇಲ್ಲ 40 ಡಿಗ್ರಿ ಅಂತ ಹೇಳಿ, ಆಲ್ರೆಡಿ ಮಧ್ಯಾಹ್ನದಷ್ಟರಲ್ಲಿ ಮಳೆ ಶುರು ಆಗ್ಬಿಡುತ್ತೆ ನೋಡಿ. ಮಳೆ ಉಯ್ತಾಯ್ತು ಆಲ್ರೆಡಿ. ಸೊ ಇಲ್ಲಿ ಪ್ಲೇಯರ್ಸ್ ಇರ್ತಾರೆ. ಏನು ಮಸ್ತಾಗಿದೆ ಗೊತ್ತಾ ರೆಸಾರ್ಟು. ಆ್ಯಂಡ್ ನಮ್ಮ ಮುಂದೆನೇ ಹೇಸಲ್ವುಡ್ ಇದ್ದಾರೆ. ಕಾರಣಾಂತರಗಳಿಂದ ನಾವು ಶೂಟ್ ಮಾಡೋಂಗಿಲ್ಲ, ಅದು ರಿಸ್ಟ್ರಿಕ್ಷನ್ಸ್ ಇದೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದೇ ದೊಡ್ಡ ವಿಷಯ. ನಾನು ಅದು ಪ್ಲೇಯರ್ಸ್ ಹೋಟ್ಲಲ್ಲಿ ಬಂದು ಅದಕ್ಕೋಸ್ಕರ ಬನ್ನಿ. ಬೆಂಗಳೂರಿಂದ ಬಂದಂಥ ನಮ್ಮ ಸುಕುಮಾರ್ ಅಣ್ಣಂಗೆ ಜೈ. ಹೆಂಗಿತ್ತು ಜರ್ನಿ ಅಂತೂ ಸೂಪರ್ ಆಗಿತ್ತು. ಅಂದರೆ ಈ ಥರ ಬಿಸಿಲಿದೆ ಅಂತ ನಾನು ಕನ್ಸು ಮನ್ಸಲ್ಲಿ ಅನ್ಕೊಂಡಿಲ್ಲ. ಕೇಳ್ಪಟ್ಟಿದೆ ಬಿಸಿಲು ಅಂತ. ಬೆಳಗ್ಗೆ 9 ಗಂಟೆಗೆ 38 ಡಿಗ್ರಿ. ಓ ಮೈ ಗಾಡ್. ನಾನು ಯಾವತ್ತೂ ಟಿ ಶರ್ಟ್ ಒಳಗಡೆ ಜರ್ಸಿ ಒದ್ದೆ ಮಾಡ್ಕೊಂಡು ಹಾಕೊಂಡಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಒಳಗಡೆ ಒದ್ದೆ ಮಾಡ್ಕೊಂಡು, ಲಕ್ಕಿಲಿ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇದೆ. ದೇವ್ರು ನನ್ನ ಕಡೆ ಇದ್ದಾರೆ ಗೈಸ್. ನಾನು ಒಂದು ಸೈಕ್ ಆಗೋದು ಏನಂತ ಹೇಳಿದ್ರೆ, ಈ ಶರ್ಟ್ ಹಾಕೊಂಡೆ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ 40 ಡಿಗ್ರಿಲಿ ಇದನ್ನ ಹಾಕೊಂಡವ್ರಲ್ಲ ಇವರು. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನನ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ನನಗೆ ಒಂಥರ ಇನ್ಸ್ಪಿರೇಷನ್ ಅಂದ್ರೆ ಇವರು. ಯಾಕಂದರೆ ಎಲ್ಲ ಮ್ಯಾಚ್ಗೆ ಹೋಗ್ತಾರೆ, ಎಲ್ಲ ಇಂಡಿಯಾ ಮ್ಯಾಚ್ಗಳಿಗೆ ಹೋಗ್ತಾರೆ, RCB ಮ್ಯಾಚ್ಗಳಿಗೆ ಹೋಗ್ತಾರೆ. ನಾವು ಅವಾಗೆಲ್ಲ ಯಾವುದಕ್ಕೂ ಹೋಗ್ತಾರಲ್ಲ. ಇತ್ತೀಚೆಗೆಲ್ಲ ಇವಾಗ ಬರೀ ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಮಾಡ್ತಾರೆ. ಪ್ರೀತಿಯಿಂದ ಮಾಡೋದು ಬೇರೆ, ನಮ್ಮ ಕೈಯಿಂದ ಹಾಕೊಂಡು ಮಾಡೋದು ಬೇರೆ. ಆ್ಯಂಡ್ ಇವರು ಡೇ 1 ಮಾಡ್ತಾವ್ರೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾನು ಇವರು ಸಿಕ್ಕಿದ್ದು ಅಹಮದಾಬಾದ್ ಏರ್ಪೋರ್ಟಲ್ಲಿ. ಯಾವುದು ಇದಕ್ಕೆ 2 ವರ್ಷ ಹಿಂಚೆ ಸೂಟ್ ಕೇಸ್ ತಂದಿದ್ದಲ್ಲ, 2 ವರ್ಷದ ಹಿಂದೆ ನಮ್ಮ RCB ಅವರು 1% ಚಾನ್ಸಲ್ಲಿ ಮೊಹಮ್ಮದ್ ಸಿರಾಜ್ ಸಿಕ್ಕಿದ್ರು. 1% ಚಾನ್ಸಲ್ಲಿ ಪ್ಲೇ ಆಫ್ಗೆ ಹೋದ್ರು. ಅದು ಎಲ್ಲಿ? ರಾಜಸ್ಥಾನ್ ಮೇಲೆ RCB ವರ್ಸಸ್ RR ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಅವಾಗ ಜಾನ್ವಿ ಕಪೂರ್ ಸಿಕ್ಕಿದ್ದು ನನಗೆ. ಆ ಮ್ಯಾಚಲ್ಲಿ ಇವ್ರು ನನಗೆ ಇದ್ರಲ್ಲಿ ಸಿಕ್ಕಿದ್ದು, ಯಾವುದರಲ್ಲಿ? ಏರ್ಪೋರ್ಟಲ್ಲಿ ಸಿಕ್ಕಿದ್ದು. ಏರ್ಪೋರ್ಟಲ್ಲಿ ಸಿಕ್ಕಿದ ತಕ್ಷಣ ಕನ್ನಡದಲ್ಲಿ ಮಾತಾಡೋದಲ್ಲ, ಅಲ್ಲಿಂದ ನಾವು ಕ್ಲೋಸ್ ಆಗಿದ್ದು ಗೈಸ್. ಆ ಸೂಟ್ ಕೇಸಲ್ಲಿ ಬಂದಿದ್ದೆಲ್ಲ ನೆಕ್ಸ್ಟ್ ಲೆವೆಲ್. ಅದೆಲ್ಲ ಮೊನ್ನೆ ಆದಂಗಿದೆ ಅಲ್ವಾ ಸರ್? 100% ಬ್ಯಾಂಗ್ಳೂರಿಂದ ಬಂದಿರೋದು. ಬೆಂಗಳೂರಿಂದ ಬಂದಿದ್ದಾರೆ KP ಸೆಲೆಕ್ಟ್ ಆಗಿ. ಮೇಡಮ್ ಏನು ಅನ್ಸುತ್ತೆ ಬೆಂಗಳೂರಿಂದ ಬರೋಕ್ಕೆ? ಇಲ್ಲಿ ಕಾರಣ ಏನು ಮೇಡಮ್? ಎಷ್ಟು ವರ್ಷ ಮೇಡಮ್ ನಿಮಗೆ ಕೇಳ್ಬೋದಾ? ಹಾಂ ನೋಡ್ರಲ್ಲೇ 62 ವರ್ಷಲ್ಲೇ ರಾಯ್ಪುರ್, ಬೆಂಗಳೂರಿಂದ ರಾಯ್ಪುರ್ವರೆಗೂ ಬಂದಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ಮನೇಲಿ ಕೂತ್ಕೊಂಡು? ಹೆಂಗೆ ಅನಿಸ್ತಾ ಇದೆ ಮೇಡಮ್? ಮ್ಯಾಚಿಗೆ ಬರ್ತಾ ಇದ್ದೀರಾ? ಮ್ಯಾಚಿಗೆ ಬರ್ತಾ ಇದ್ದೀರಾ? ಸೂಪರ್. ಹೇಗೆ ಅನಿಸ್ತಾ ಇದೆ? ಕ್ರೇಜಿ ಎಕ್ಸೈಟೆಡ್ ಇದೆ. ಹಿಂಗೆ ಬರೋ ಅಷ್ಟರಲ್ಲಿ ಈ ಕಡೆ ತಿರ್ಗ್ತೀನಿ ವಿರಾಟ್ ಕೊಹ್ಲಿ. ಯಪ್ಪ ಇವರೆಲ್ಲ ಇಲ್ಲಿಂದ ನೋಡ್ತಾವ್ರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಒಂದು ಸೆಕೆಂಡ್ ಸೈಕೆ ಆಗ್ಬಿಟ್ಟೆ ಅಲ್ಲ. ಸೊ ಗೈಸ್, ಈ ಸ್ಪೆಕ್ಸ್ ಹಾಕೊಂಡಿರಲಿಲ್ಲ ಗೈಸ್. ನಮ್ಗೆ ತಿರುಗಿದ ತಕ್ಷಣ ಹಿಂದೆ ವಿರಾಟ್ ಕೊಹ್ಲಿ ಅದು ಬ್ಯಾಟ್ ಹಿಡ್ಕೊಂಡು ಹಿಂಗೆ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾವೆ. ನಾನು ಒಂದು ಸೆಕೆಂಡ್ ನೋಡಿದ ತಕ್ಷಣ ಸೈಕ್ ಆಗ್ಬಿಟ್ಟೆ. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಮಸ್ತೆ ಅಂತ ಸೈಕ್ ಫುಲ್ಲು ಡಗಡಗಲ್ಲ. ಸೊ ಅದು ಹಿಂಗೂ ಅದು ನೆಕ್ಸ್ಟ್ ಲೆವೆಲ್ ವೈಬ್ಸ್ ಗೈಸ್. ಅದಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನಿಲ್ಲ, ಸುಮ್ಮನೆ ಅವ್ರ ಬಾಡಿ ಗಾರ್ಡ್ ಮುಂಚೆನೇ ಹೇಳ್ಬಿಟ್ಟ, ನಾನು ನೋಡೋಣಲ್ಲ ಫೋಟೋಸ್ ತೊಗೊಂಬೇಡ ಅಂದ. ಸರಿ ಆಯ್ತು ತೊಗೊಳಲ್ಲ ಅಂದೆ. ನಾನು ಆಲ್ರೆಡಿ ಕ್ಯಾಮ್ರಾ ರೆಡಿ ಮಾಡಿ ಹಿಂದೆ ಇಟ್ಬಿಟ್ಟಿದ್ದೆ. ಏನು ಮಾಡ್ತೀರಾ ಗೈಸ್? ನಾನು ಹಿಂದೆ ಬೆತ್ತಲ್ಲಿ ಹೋಗ್ತಾ ಇದ್ದಾರೆ ಇವಾಗ. ಸೊ ಅಲ್ಲಿ ಪ್ಲೇಯರ್ಸ್ ಇದ್ದಾರೆ. ಇವಾಗ ನಾವು ಅಲ್ಲಿ ಆಚೆ ನಿಂತ್ಕೊಳ್ತೀವಿ. KP ಇಂದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ನಾವು ರೆಗ್ಯುಲರಾಗಿ ಮಾಡೋದ್ರೆ ಇವರು KP ಅಲ್ಲಿ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಸೊ ಬನ್ನಿ, ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದಂತ. ಇಲ್ಲೆಲ್ಲ ಹೈಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ಸು, ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬಂದಿರ್ತಾರೆ ಅಷ್ಟೇ ಇಲ್ಲಿ. ಇಲ್ಲ ಅಂತ ಹೇಳಿದ್ರೆ ಮಿಕ್ಕವ್ರು ಯಾರು ಬರಲ್ಲ ಇಲ್ಲಿ. ಬನ್ನಿ ಹೋಗೋಣ. ಏನಿವೆ ಕಾರ್ಗಳೆಲ್ಲ ರೆಡಿ ಇದೆ ನೋಡಿ ಪ್ಲೇಯರ್ಸ್ ಬರೋಕ್ಕೆ. ಎಲ್ಲ ತುಂಬಿಟ್ಟಿರ್ತಾರೆ. ಇವಾಗ ಏನಿಲ್ಲ, ಪಿಂಗ್ ಅಂತ ಸೈರಾನ್ ಹಾಕೊಂಡು ಹೋಗ್ತಾ ಇರೋದಷ್ಟೇ ಅಲ್ಲ ಬ್ರೋ. ಆ್ಯಂಡ್ ಇವ್ರು ನೋಡಿ ಕನ್ನಡದವರು. ಹಾಂ ಏನಲ್ಲ ಸರ್, ನೀವು ಆನ್ ಟೈಮ್ ಈ ಟೈಮ್ಗೆ ಆಗಬೇಕು ಅಂದರೆ ಅರ್ಧ ಟೈಮ್ಗೆ ನಾವು ಅಣ್ಣಬಾಕ ಮಾಡ್ಬಿಡ್ತೀವಿ. ಕೊಟ್ಟಿದ್ದು ಹೇಸರುಡು ಅಣ್ಣ. ಹಿಂಗೆ ವಿರಾಟ್ ಅಣ್ಣ ಬಂದರು, ಹತ್ರದಲ್ಲಿ ನೋಡ್ಕೊಳ್ಳಿ. ಹಾಯ್ ವಿರಾಟ್. ಅಯ್ಯೋ ನೋಡಿದ್ರಲ್ಲ. ಹಾಂ ಅಲ್ಲಿ ಕಾಕ ಮಾತಾಡಿಸ್ತವ್ರೆ ಏನು ಸಮಾಚಾರ ಅಂತ. ಅಲ್ಲಿ ನೋಡಿ ಬೆತ್ತಲ್ಲು. ಅದಾದಮೇಲೆ ಇವನು ಇದಾನಲ್ಲ ಗೈಸ್, ಇವನು ಯಾವ ರೇಂಜ್ಗೆ ಅಂದರೆ ಅವನು
ಜಿತೇಶ್ ಬೋಲ್ಡ್ ಫಿಟ್ ಬಾಟಲು ಆ ಹುಡ್ಡಿ ಗೈಸ್, ನಂಗೆ ಆ ಹುಡ್ಡಿ ಬೇಕು ಗೈಸ್. ಆದಷ್ಟು ಬೇಗ ಹಿಡಿತೀನಿ, ಎಲ್ಲಿ ಹಿಡಿತೀನಿ ಅಂತ ಗೊತ್ತಿಲ್ಲ. ವೆಂಕಟೇಶ್ ಅಯ್ಯರು, ದುರಂದರ್ ರಾಜ ಪಟ್ಟಿದ್ದ, ನಾನೇ ಕಮೆಂಟೇಟರ್ ಆಗ್ಬಿಟ್ಟಿದ್ದೀನಿ. ರಾಕೇಶ್ ಕೆಲಸ ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಗೈಸ್ ಇಲ್ಲಿ ನಿಂತ್ಕೊಂಡು. ಅಣ್ಣ ಬಾರಣ್ಣ, ಇಲ್ಲಿ ಒಂದು ಫೋಟೋ, ಒಂದು ಆಟೋಗ್ರಾಫ್ ಕೊಡು. ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ನೋಡಿ ಗೈಸ್ ಪ್ಲೇಯರ್ಸ್ಗಳನ್ನ. ಭುವಿ, ಶ್ರೇಯಾಂಶ್, ನಿಖಿಲ್ ನೋಡಿ ಗೈಸ್, ಅದಕ್ಕೊಬ್ರು ಕೇರ್ ಟೇಕರ್ ನೋಡಿ. ರೊನಾಲ್ಡ್ ಅಣ್ಣಂಗೆ ಜೈ. ಆಪತ್ ಬಾಂಧವ ಶೆಪರ್ಡ್ ಅಣ್ಣ ನೋಡಿ, ಶೆಪರ್ಡ್ ಅಣ್ಣ. ರೊಮ್ಯಾರಿಯೋ ಎಲ್ಲ ಪ್ಲೇಯರ್ಸ್ ಹೋಗಾಯ್ತು. ನಮ್ಮ ಕೆಲಸ ಏನಂತ ಹೇಳಿದ್ರೆ ಬಸ್ ಹತ್ತೋದು. ಬನ್ನಿ ಬಸ್ ಹತ್ತೋಣ ಅಂತ ಗೈಸ್. ಅಂತೂ ಇಂತೂ ಬಸ್ ಹತ್ತಿದ್ದಾಯ್ತು. ಇವಾಗ ಇಲ್ಲೇನೈತೆ, ಮೈಕ್ ಐತೆ. ಹಲೋ ಚೆಕ್, ಏನು ವರ್ಕ್ ಐತೆ ನೋಡಿ ಗೈಸ್. ನೋಡಿ ನಮಗೆಲ್ಲ ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಹೋಯ್ತಿರೋದು. ಮಜಾ ಆಯ್ತು, ಇದು ಮಜಾ ಐತೆ. ಇಷ್ಟು ದಿವಸ ಮಾಡಿದ ಮಜಾ ಬೇರೆ. ನೋಡಿ ಅಂತೂ ಎಂಟ್ರಿ ಆದ್ವಿ. ಎಲ್ಲಿಗೆ? ಸ್ಟ್ಯಾಂಡ್ಗೆ. ನಮ್ಮ ಸ್ಟ್ಯಾಂಡ್ ಯಾವುದು ಅಂತ ಹೇಳಿದ್ರೆ P1 ಸ್ಟ್ಯಾಂಡು. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಹೆಂಗಿದೆ P1 ಡೈರೆಕ್ಟು. ಅದು RCB ಡಗ್ಔಟ್ ಏರಿಯಾ, ಇಲ್ಲೇ ಇರ್ತಾರೆ ಪ್ಲೇಯರ್ಸು. ಆ್ಯಂಡ್ ಇದು ನಾವು ಮೊನ್ನೆ ನಿಂತಿದ್ದು P2 ಸ್ಟ್ಯಾಂಡು, ಅದು P ಕಾರ್ಪೊರೇಟು, P ಟೆರೆಸ್ಸು. ಸೊ ಇಷ್ಟೇ ಕ್ರೇಜಿ ಅಲ್ಲ. ಮಳೆ ಲೈಟಾಗಿ ಬರ್ತಾ ಇದೆ, ಡ್ರಿಸಲ್ ಆಗ್ತಾ ಇದೆ. ಹೆಂಗೆ ಅನಿಸ್ತಾ ಇತ್ತು ಸ್ಟೇಡಿಯಮ್ಮು? ಸೂಪರ್ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಮಳೆ ಮೋಸ್ಟ್ಲಿ ಸ್ಟಾಪ್ ಆಗಲ್ಲ ಅನ್ಸತ್ತೆ ನನ್ಗೆ ಗೊತ್ತಿರಂಗೆ. ಚೆನ್ನಾಗಿರುತ್ತೆ. ಕ್ರೇಜಿ ಕನ್ನಡದಲ್ಲಿ ಮಾತಾಡ್ತಿರಲ್ಲ, ಅದು ಖುಷಿ ಆಗುತ್ತೆ. ಹೌದಾ? ಮಜಾ ಮಾಡಿ ಗೈಸ್. ಮಳೆ ಜೋರಾಯಿತು ನೋಡಿ, ಯಾವ ರೇಂಜ್ಗೆ ಆಗೋಯ್ತು ಮಳೆ. ಅದೊಂದು ಬೇಜಾರು ಅಷ್ಟೇ. ಫುಲ್ಲು ಗುಡುಕ್ತೈತೆ ಗೈಸ್. ಎಷ್ಟು ಗುಡುಕ್ತೈತೆ ಅಂದರೆ ಅಷ್ಟು ಗುಡುಕ್ತೈತೆ ನೋಡಿ. ಮಳೆ ಬರ್ತೈತೆ, ಜನನೂ ಜಾಸ್ತಿ ಇಲ್ಲ, ಇನ್ನೂ ಜನ ಬಂದಿಲ್ಲ. ನೋಡೋಣ ಏನಾಗುತ್ತೋ, ದೇವರ ಆಶೀರ್ವಾದ. ಯಾವ ರೇಂಜಿಗೆ ಬೀಳ್ತೈತೆ ಮಳೆ ಅಂದರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಿಮಗೆ ವಿಡಿಯೋದಲ್ಲಿ. ನಿಜವಾಗ್ಲೂ ಜಾಸ್ತಿ ಬೀಳ್ತೈತೆ. ಇರ್ಲಿ ಹೇಳಿ, ಮಳೆ ಬರ್ತಾ ಇದೆ, ಏನು ಅನ್ಸುತ್ತೆ ನಿಮಗೆ? ಅದು ಧಾರಾಕಾರ ಮಳೆ ಯಾವ ರೇಂಜಿಗೆ ಬರ್ತಾ ಇದೆ ನೋಡಿ. ಪ್ರೈಮ್ ಮಿನಿಸ್ಟರ್ ಹೇಳ್ಬಿಟ್ರು ವರ್ಕ್ ಫ್ರಮ್ ಹೋಮ್, ಮ್ಯಾಕ್ಸ್ ವರ್ಕ್ ಫ್ರಮ್ ಹೋಮ್. ಏನಂದೆ? ಇನ್ನೊಂದ್ಸಲ ಹೇಳು. ಮ್ಯಾಕ್ಸ್ ವರ್ಕ್ ಫ್ರಮ್ ಹೋಮ್. ಯಾರು ಇವ್ರಲ್ಲ? ಇವಾಗ ನಮಗೆ ಯಾರು ಸಿಕ್ಕಿದ್ದಾರೆ ಅಂದರೆ ನಮ್ಮ ಕನ್ನಡದವರು, ನಮ್ಮ ರಾಮನಗರದವರು. ಸೊ ಇವರು ಏನು ಕೆಲಸ ಅಂತ ಹೇಳಿದ್ರೆ ನಂದಿನಿ ಸ್ಪಾನ್ಸರರ್ಸ್ ಇವರು. ಕರ್ಕೊಂಬಂದೇನೋ ತೋರ್ತಾರೆ ಅಂದರೆ ನಂದಿನಿ ತೋರಿಸ್ತಾರೆ. ಮೊನ್ನೆಯಿಂದ ಅದೇ ಕುಡ್ದಿದ್ದೀವಿ ನಾವು. ಫುಲ್ಲು ಎಲ್ಲ ಏನೂ ತಿಂದಿಲ್ಲ. ಐಸ್ ಕ್ರೀಮ್ ಆಗಲಿ ಅದಾಗಲಿ. ಮೊನ್ನೆ ಎಲ್ಲ ಕೋನ್ ಇಟ್ಟಿದ್ರಿ, ಇವತ್ತು ಕಪ್ ಇಟ್ಟಿದ್ದೀರ ಅಷ್ಟೇ. ಏನೇ ಅಂದರೂ ಬೆಂಗಳೂರಿಂದ ರಾಯಪುರಕ್ಕೆ ಬಂದು ನಮ್ಮ ನಂದಿನಿ ಬ್ರ್ಯಾಂಡ್ ನೋಡ್ತಾ ಇದ್ದೀವಲ್ಲ, ಖುಷಿ ಆಗ್ತೈತೆ. ಇದ್ರ ಬಗ್ಗೆ ತುಂಬಾ ಐತೆ ಗೈಸ್. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ನಂದಿನಿ ಇನ್ನೂ ಬದುಕಿರೋದು. ಯಾವುದೇ ಕಾಂಪಿಟೇಷನ್ ಬಂದರೂ ಅದು ಏನೂ ಆಗಲ್ಲ, ಹಂಗೈತೆ ನಮ್ಮ ನಂದಿನಿ. ಯಾಕಂತ ಹೇಳಿದ್ರೆ ರೈತರಿಗೆ ಅಷ್ಟು ಕೊಡ್ತಾವ್ರೆ. ಪ್ರಮೋಷನ್ ಅಲ್ಲ, ಫ್ಯಾಕ್ಟು. ಸೊ ಇವರು ನಮ್ಮೂರವರು, ಅದೊಂದು ಖುಷಿ ಗೈಸ್. ಇವಾಗ ಕವರೆಲ್ಲ ತೆಗಿತಾ ಇದ್ದಾರೆ ನೋಡಿ. ಎಷ್ಟು ಕಷ್ಟ ಗೊತ್ತಾ ಗೈಸ್, ಇವೆಲ್ಲ ಹೇಳೋಷ್ಟು ಸುಲಭ ಅಲ್ಲ ಇವೆಲ್ಲ. ಇಲ್ಲೆಲ್ಲ KKR ಫ್ಯಾಮಿಲಿ, ಆ ಕಡೆ RCB ಫ್ಯಾಮಿಲಿ ಎಲ್ಲ. ಇದು ಕಾರ್ಪೊರೇಟ್ ಸ್ಟ್ಯಾಂಡು, P ಕಾರ್ಪೊರೇಟ್. ಹೆಂಗಿದೆ ನೋಡಿ, ಎಲ್ಲ ಸೋಫಾ ಸೆಟ್ಸು, ಮಸ್ತ್ ಅಲ್ವಾ? ಸೊ ಇವಾಗ ರೈನ್ ಕವರ್ ಸ್ವಲ್ಪ ತೆಗಿತಾ ಇದ್ದಾರೆ. ಮಳೆ ಲೈಟಾಗಿ ಸ್ವಲ್ಪ ಕಮ್ಮಿ ಆಗಿದೆ, ಚಾನ್ಸಸ್ ಇಲ್ಲ. ಟಾಸ್ ಹಾಕ್ಸ್ಬಿಟ್ಟು ಮೋಸ್ಟ್ಲಿ ತೆಗಿತಾರೆ. ಇಲ್ಲಿರೋದು P ಟೆರೆಸ್. ಹೆಂಗಿದೆ ನೋಡಿ P ಟೆರೆಸ್, ಮಸ್ತ್ ಅಲ್ಲ? ಅದ್ರ ಕೆಳಗಡೆ P2 ಆ್ಯಂಡ್ ಅದು P1. RCB ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿದ್ದಾರೆ. ಸೊ ನಾವು ಆಚೆ ಬಂದ್ಬಿಟ್ಟಿದ್ದೀವಿ ಅದೇ ಟೈಮ್ಗೆ, ಬೌಲಿಂಗ್ ಟೈಮ್ಗೆ. ಸೊ ಬನ್ನಿ, ಇವಾಗ 8:30ಗೆ ಮ್ಯಾಚ್ ಶುರು ಗೈಸ್. ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಾರ್ಪೊರೇಟ್ ಬಾಕ್ಸಲ್ಲಿ. ಸೊ ಇಲ್ಲಿಂದ ವ್ಯೂ ಹೆಂಗಿದೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ಇದೆಲ್ಲ ಹೊಸ್ದಾಗಿ ಮಾಡಿರೋದು. ರಾಯಪುರ್ ಸ್ಟೇಡಿಯಮಲ್ಲಿ ಇದೆಲ್ಲ ಐತೆ ಅಂದರೆ ಇಮ್ಯಾಜಿನ್ ಮಾಡಿ. ಎಲ್ಲ ಕಡೆ ಇಲ್ಲಿ ಆ್ಯಂಡ್ ಲೋಗೋ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ನಮ್ಮ ಬಾಯ್ಸ್. ಇವಾಗ ಎಂಟ್ರಿ, ಇಲ್ಲಿ ಎಂಟ್ರಿ. ಏನು ವ್ಯೂ ಹೇಳಿ, ಇಲ್ಲಿಂದ ಕ್ರೇಜಿ ವ್ಯೂ. ನೋಡಿ ಇವಾಗ ಶುರು ಆಗ್ತಾ ಇದೆ. 9, 8, 7, 6, 5. ಅವ್ರು ಆಲ್ರೆಡಿ ಚಿತ್ತಾಲ್ಪತ್ತ ಬಿಡ್ರಿ. ಹಾಕೋ ಬಾಲು, ಔಟು. ಫಸ್ಟ್ ವಿಕೆಟ್ ಗೈಸ್, ಫಸ್ಟ್ ವಿಕೆಟ್. ಅಣ್ಣ KKR ಗೆಲ್ತದೆ ಅಂತ ಇದೆ ಅವಾಗಲೇ. ಏನಾಗುತ್ತೆ ಕ್ಯಾ ಹೋಗಾ? ಓ डॉट बॉल हाँ डॉट बॉल बढ़िया बोलो, डॉट बॉल ही होगा क्या? अरे ओ बाउंड्री क्या है ना, 2 रन. अरे ಅವ್ನು KKR ಸಪೋರ್ಟು, ಚಿಕ್ಕ ಹುಡುಗ RCB ಸಪೋರ್ಟು. ನೋಡೋಣ ಬನ್ನಿ ಏನಾಗಿದೆ ಇವಾಗ. ಇವತ್ತು ನಮ್ಮ ಕಂಪನಿಯನ್ನೇ ಯಾರಿಲ್ಲ ಗೈಸ್, ನಾನು ಮತ್ತೆ ಚಿಕ್ಕ ಹುಡುಗನ ಹಾಕೊಂಡಿದ್ದೀನಿ. ಪಕ್ಕದಲ್ಲಿ ಇನ್ನೊಬ್ಬರು ಅಂಕಲ್.
ಓ ಓ ಔಟ್ ಔಟ್ ಗೈಸ್ ಇವನ್ ಏನು ಹೇಳ್ತಾನೆ ಗೊತ್ತಾ, ಇನ್ನೂರು ಹೊಡಿತಾರಂತೆ. ಹೊಡಿತಾರೆ. आपको क्या लगता है सर, कितना मारेगा? 200? आपको भी 200? आई थिंक 190. 190 के ऊपर नहीं जाएगा. सर कौन जीतेगा? और कौन जीतेगा साला? आप केकेआर को सपोर्ट कर रहा है भैया ने. वो कर रहा है ना, हम थोड़ी कर रहे हैं. हम तो आरसीबी कर रहे हैं. फाइनल में कौन आएगा? आरसीबी आएगा. और कौन है? साला आरसीबी जीतेगा. जीटी और आरसीबी देखेंगे. जीतेगा. आउट 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 आउट. ನಾ ಯಾಕೋ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟವನೆ. ಬಾಯ್ ಗಯಾ ಸೆಕೆಂಡ್ ವಿಕೆಟ್. ಏ ಬಾಯ್ ಇವ್ನು ಯಾವನ ಸೆಡೆ ನನ್ನ ಮಗ. ಬಾಯ್ KKR ಬೋಲ್ ಕೆ RCB ಬೋಲ್ ರೇ. ನಿನ್ ಪಕ್ಕದಲ್ಲಿರೋ ಅಂಕಲ್ ಇಂಜಿನ್ ಕಾಣಿಸ್ತೈತೆ. ಗೈಸ್ ಸೀನ್ ಏನಂತ ಹೇಳಿದ್ರೆ, ಇವತ್ತು ನಾನು ಜರ್ಸಿ ಬೇರೆದು ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಗೈಸ್, ಹೊಸ ಜರ್ಸಿ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಓ ಬೌಲಿಂಗ್ ಕೃಣಾಲ್ ಪಾಂಡ್ಯ ಅಂತೂ ಮಸ್ತ್ ಬೌಲಿಂಗ್ ಮಾಡ್ತಾವ್ರೆ. ಕ್ಲೀನ್ ಬೋಲ್ಡ್ ಗೈಸ್, ಕ್ಲೀನ್ ಬೋಲ್ಡ್ ಮಸ್ತಾಗೈತೆ. ಕ್ರೇಜಿ ಮಸ್ತಾಗಿ ಬೋಲ್ಡ್ ಮಾಡಿದ್ರು ಅಲ್ಟಿಮೇಟ್ ಗೈಸ್. ಪರ್ಪಲ್ ಕ್ಯಾಪ್ ಮೂವಿ ನೋಡಿ, ಪರ್ಪಲ್ ಕ್ಯಾಪ್ ಮೂವಿ ಗೈಸ್. ಆದರೂ P2 ಅಲ್ಲಿ ಇವಾಗ ಬಂದು ಮಟನ್ ತಿಂತಾಯಿದ್ದೀನಿ. ಏನು ಮಸ್ತಾಗೈತೆ ಅಂದರೆ ಮಟನ್ನು ಅಲ್ಟಿಮೇಟ್ ಆಗೈತೆ. ಇದು ಹಾಂ ಇವನು ಮೊಸರನ್ನ, ರಸಗುಲ್ಲ, ಕೇಕು ಇದು ಖಾಲಿ ಆಗೋಯ್ತು ಹಾಕೊಂಬರೋಣ ನಾನು ಅಷ್ಟರಲ್ಲಿ. ನಾನು ಮಟನ್ ನೋಡಿ ಅರ್ಧ kg ಹಾಕೊಂಬಂದಿದ್ದೀನಿ ಗೈಸ್. ಇವಾಗ ಸೀನ್ ಏನಂತ ಹೇಳಿದ್ರೆ, ಫಸ್ಟ್ ಇನ್ನಿಂಗ್ಸ್ ಆಯಿತು. ಸೊ ನಾನು ಹೋಗಿ ಜರ್ಸಿ ಚೇಂಜ್ ಮಾಡ್ಕೊಬರೋಣ ಅಂತ ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಜರ್ಸಿ ನನಗೆ ಭಯ ಆಗ್ತೈತೆ. ನನ್ನ ಜರ್ಸಿ ಹಾಕೊಂಡ್ರೆ ಗೆಲ್ಲೋದು ಅಂತ. ಸೊ ನೋಡೋಣ ಬನ್ನಿ ಗೈಸ್. ಜರ್ಸಿಗೋಸ್ಕರ ಮ್ಯಾಚ್ ಮಧ್ಯದಲ್ಲಿ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಗೈಸ್. ಎಂಥ ಹುಚ್ಚ ನನ್ನ ಮಗ ಇರ್ಬೇಕು ಹೇಳಿ ನಾನು. ಆವಾಗಲೇ ಹೇಳಿದ್ದೆ 190 ಅಷ್ಟೇ, ಅದ್ರ ಮೇಲೆ 2 ರನ್ ಎಕ್ಸ್ಟ್ರಾ ಹೊಡೆದ್ಬಿಟ್ಟಾರೆ. 192 ಇವನು 200 ಅಂತ ಹೇಳ್ತಾ ಇದ್ದ. ಯಾವುದೇ ಕಾರಣಕ್ಕೆ ಹೊಡಿಯಲ್ಲ, ನಂಗೆ ಗೊತ್ತು 200 ಅಷ್ಟು ಹೊಡಿತಾ ಇರಲಿಲ್ಲ. ಬಟ್ ಏನು ಮಾಡ್ತೀರಾ, ಸೊ ಗೆಲ್ಲಿಸಲೇಬೇಕು ಅಂತೇಳಿ ಇಲ್ಲಿಂದ 1 ಕಿಲೋಮೀಟ್ರ್ ಗೈಸ್ ಕಾರು ಹೋಗಿ ಕಾರ್ ಎತ್ಕೊಂಬರ್ಬೇಕು ಇವಾಗ. ಅದು ಸೈಕಾಗ್ತಾ ಇರೋದು, ಇನ್ನೇನಿಲ್ಲ. ಸೊ ಬನ್ನಿ ಹೋಗಿ ಎತ್ಕೊಂಬರೋಣ. ಎತ್ಕೊಂಬಂದು ಆಮೇಲೆ ಜರ್ಸಿ ಹಾಕ್ಕೊಂಡು ಹೋಗಿ ಒಂದು ಕಡೆ ಸೆಟ್ಲ್ ಆಗೋಣ. ಇಷ್ಟೋ ತನಕ ಏನೇನು ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸಾಯ್ತು. ಬನ್ನಿ ಮ್ಯಾಚೇ ಶುರು ಆಗೋಯ್ತು. ಜರ್ಸಿ ತಗೊಂಬಂದವನು ಹಾಕ್ಲಿಲ್ವಲ್ಲ ಗೈಸ್, ಅದು ಬೇಜಾರು ಅಷ್ಟೇ. ಇವಾಗ ಜರ್ಸಿ ಹಾಕೊಂಡೇ ಹೋಗ್ಬೇಕಂತ ಆಟ ಹಿಡಿದ್ಬಿಟ್ಟಿದ್ದೀನಿ. ಜರ್ಸಿ ಹಾಕಿದ್ರೆ 160 ಹೊಡಿತಾ ಇದ್ರು. ಗೈಸ್ ನೋಡಿ, ಕಾರ ಹಾಕಿರೋದು ಯಾವುದೋ ಮೋರಿ ಮೆದೆಯಲ್ಲಿ ಹಾಕೋನೆ. ಹಿಂಗೆ ಅಪ್ಪ ಓಡ್. ಗಾಯ್ಸ್ ಜರ್ಸಿ ಹಾಕೊಂಡಂಗೆ ಓಡೈತಾವ್ರೆ, ಕಿರ್ಚಾಡ್ತಾವ್ರೆ ಆಚೆ. ಪಕ್ಕ ಸಿಕ್ಸೆ. ಇವಾಗ ಹೋಗಿ ನಮ್ಮ ಜಲ ತೋರ್ಸೋಣ. ಅಪ್ಪ ಆದರೂ ಎಷ್ಟು ಭಯ ಆಗೋಗಿತ್ತು ಗೊತ್ತಾ ಗೈಸ್, ಜರ್ಸಿ ಹಾಕಿಲ್ದಿದ್ದಕ್ಕೆ. ಇವಾಗ ಹೋಗಿ ಜರ್ಸಿ ಹಾಕೊಂಡ್ಬರ್ತಾ ಇದ್ದೀನಲ್ಲ, ಒಂಥರ ಖುಷಿ. ಇದು ಒಂಥರ ನನ್ನ ಮೂಢ ನಂಬಿಕೆ ಅಷ್ಟೇ. ಅದೇನೋ ನಾನು ನಂಬ್ತೀನಿ, ಅದಕ್ಕೋಸ್ಕರ ಪ್ಯಾಂಟು ಶೂಸು ಎಲ್ಲ ಅದೇ ಐತೆ. ಜರ್ಸಿ ಮಾತ್ರ ಹೊಸದು ಹಾಕಿದೆ. ಯಾಕಂತ ಹೇಳಿದ್ರೆ ಶೂಟ್ಗೆ ಇದೇನು ಇಂಥದ್ದು ಹಾಕೊಂಬಂದವನೇ ಅಂತೆಲ್ಲ ನಮ್ಮನ್ನ ಚೀಪಾಗಿ ನೋಡ್ಬಿಟ್ರೆ, ನಾವು ಲೋಕಲ್ ಹಾಕೊಂಬಂದ್ಬಿಟ್ಟವನೇ ಅಂದ್ಬಿಟ್ಟು ಅದಕ್ಕೋಸ್ಕರ ಹೊಡಿತಾವ್ರೆ. ಹೊಡಿತಾವ್ರೆ. ಆಗ ಇನ್ನೊಂದು ಅಂತೂ ಇಂತೂ ಒಳಗಡೆ ಬಂದ್ವಿ. ಅಣ್ಣ ನೋಡಿ ಚೆನ್ನಾಗಿ ಕುಡಿದ್ಬಿಟ್ಟು ಇಲ್ಲೇ ಬಿದ್ದೋಗ್ಬಿಟ್ಟವನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಕೆ ಗಾಯ್ಸ್, ಅಂತೂ ಇಂತೂ ಬಂದು ಸ್ಟ್ಯಾಂಡ್ ಕೂತ್ಕೊಂಡ್ರೆ ನಮ್ಮ ತಕ ನೋಡಿದ್ರೆ CSK ಫ್ಯಾನ್. ಕ್ಯಾ ಬೋಲೆಗಾ, ಕೌನ್ ಜೀತೆಗಾ? आज CSK कहाँ पे है? CSK अभी 5th पे है, जल्दी 6th पे है. नीचे देखना, नीचे तको. ನಮ್ಮ ಅಖಿಲ್ ನೋಡಿ ಹಿಂದೆ ಸುತ್ತಮುತ್ತ ಬರೀ ಹೆಣ್ಮಕ್ಳ ಜೊತೆ ಕೂತಾವನೆ ನೋಡಿ. ಹೆಂಗೆ ರಸಿಕರ ರಾಜ, ಸ್ಮೈಲ್ ಬೇರೆ ಕೊಡ್ತಾ ಇದ್ಯಾ ನೋಡಪ್ಪ. ಹಿಂದೆ ಹೌಸ್ಕೊಬಿಟ್ಟ. ಗೈಸ್ ಇವಾಗ ನಂದಿನಿಯಿಂದ ಐಸ್ ಕ್ರೀಮ್ ಬರಕ್ಕೆ ಹೇಳಿದೆ. ಓ ಬಂತು ಗೈಸ್. ನಂದಿನಿ ಐಸ್ ಕ್ರೀಮ್ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಒಳ್ಳೆ ಶಾಟ್.
RCB 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 जोर से ಹಂಗೆ ಚಿಕ್ಕ ಪಾಪು ಬೇರೆ ಹಾಕೊಂಡ್ಬಂದ್ಬಿಟ್ಟಿದೆ ಹೊಸದು. ಇದು ನನ್ನ ಲಕ್ಕಿ ಟಿ ಶರ್ಟು. ಇದು ಹಾಕಿದ್ದಾವಿಂದ ಒಂದ್ಸರಿನೂ ಸೋತಿಲ್ಲ. ಹೋಗಿ ಕಾರ್ಗೆ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ಮತ್ತೆ ಹಾಕೊಂಡ್ಬಂದಿದ್ದೀನಿ. 10 ರೂಪಾಯಿ ಸ್ಟಿಂಗು, ಅಣ್ಣ ಫುಲ್ ಡಿಂಗು. ಶಾರ್ಟ್ 4 ಗೈಸ್ 76ಕ್ಕೆ 7.2 hours. ಇವತ್ತು ಕೊಹ್ಲಿ ಸೆಂಚುರಿ ಹೊಡಿಬೇಕು. ಅವಾಗ ಗೈಸ್ 11 ಮೇಕ್ ಅ ವಿಶ್ ಇಸ್ RCB ಇವತ್ತು ಗೆಲ್ಲಬೇಕು, ಪ್ಲೇ ಆಫ್ ಹೋಗ್ಬೇಕು, ಅಹಮದಾಬಾದಲ್ಲೂ ಗೆಲ್ಲಬೇಕು. ಮೇಡ್ ಅ ವಿಶ್. ಟಾಟಾ ಏನ್ ಬಿಟ್ಟ ಹೇಳಿ, ಕ್ಯಾಚು ಕೈಲಿ ಹಿಡಿದು ಬಿಟ್ಟಿದ್ದ, ಹಂಗೆ ಬಿಟ್ಟ. ಕ್ಯಾ ಬೋಲ್ತಾ ಭಾಯ್? ಚೂತಿಯಾ ಗೈಸ್ 6 ಬೌಂಡ್ರಿಲಿ ಕ್ಯಾಚ್ ಹಿಡಿದು ಹೆಂಗ್ ಬಿಟ್ಟ ಅಂದ್ರೆ DDPದು ನೆಕ್ಸ್ಟ್ ಲೆವೆಲ್. ಓವರ್ ಕೊಡಬೇಕು ನೋಡೋಣ. ಅಯ್ಯೋ ಕೊಹ್ಲಿದು 50 ಇವಾಗ. ಕೊಹ್ಲಿದು 50. ಓ ತಡೆದ್ಬಿಟ್ಟಲ್ಲ. इसी के साथ विराट कोहली की 50. ಅಂಕಲ್ ಫುಲ್ ಡಿಂಗು. ಸ್ಮೆಲ್ ಹೆಂಗ್ ಬರ್ತದೆ? ಹೌದಾ ಸರ್, ಒಂದು ಕಿಸ್ ಕೊಡಿ ಅಂಕಲ್ಗೆ. ಗೈಸ್ ಈ ಮ್ಯಾಚ್ ಹೊಡೆದ್ರೆ ನಮ್ದು ಸೀಟ್ ಕನ್ಫರ್ಮ್. ಇಲ್ಲ ಅಂದ್ರೆ ತತ್ಕಾಲ ಅಲ್ಲಿ ವೇಟಿಂಗ್ ಅಲ್ಲಿ ಇರೋದಲ್ಲ, ಹಂಗಾಗ್ಬಿಡ್ತೈತೆ ನಮ್ಮ ಪರಿಸ್ಥಿತಿ. ಪ್ರೆಷರು ಇದೆ. ಹೊಡಿಬೋದಾ 52 ಬಾಲ್ 77 ರನ್ ಆರಾಮಾಗಿ ಹೊಡಿತಾರೆ. ಅದು ಇನ್ನ ಕೊಹ್ಲಿ ಬೇರೆ ಅವರೇ, ವಿಕೆಟ್ಗಳೈತೆ. ಮೇಬಿಕೋ ಬೇಸ್ ಪಸಂದ, ಕೊಹ್ಲಿಕೋ ಚೇಸ್ ಪಸಂದ ಅಂತೆ. ಇವ್ರು ತಾಳ್ಮೆಗೆ ಮೆಚ್ಬೇಕು ಗೈಸ್. ನನಗೇನಾದ್ರೂ ಹಿಂಗೆ ಅವ್ರು ಹೊಡಿತಿದ್ರೆ ಅಯ್ಯೋ ದೇವ್ರೆ. ಸ್ಟ್ರಾಂಗ್ ಓವರ್ ಬಂದರೆ ಸಾಕು ಬ್ರೋ, ಬರುತ್ತೆ ಒಂದು ಸ್ಟ್ರಾಂಗ್ ಓವರ್ ಆದಷ್ಟು ಬೇಗ. ಮಿಸ್ಸು ಗೈಸ್, ಹೆಲ್ಮೆಟ್ ಹೊಡಿತು. 62 ರನ್ನು 39 ಬಾಲು. ಒಂದು ಹೊತ್ತಾದ್ಮೇಲೆ ಒಂದು 4 ಬಂತು ಗೈಸ್. ಅಣ್ಣಂಗೆ ಎದ್ದಿ ಆಚೆ ಬರೋಕ್ಕಾಯ್ತಲ್ಲ. ಅಯ್ಯೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೂಪರ್ ಬಾಯ್, ಫುಲ್ ಸ್ಟಡಿ. $1 million ಸ್ಮೈಲ್ ಅದು. ಶಾಟ್ 4. RCB ನನ್ಗೆ ಅನ್ಸಿಕೆ ಪ್ರಕಾರ ಇವತ್ತು ಪಕ್ಕಾ ವಿರಾಟ್ ಕೊಹ್ಲಿ 100. ಓಯ್ सेलिब्रेट करते हैं ಸಿಕಂದರ್ ಪಟೇಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನೋ ಹೊಡಿತಾ ಇರೋದು ಕೊಹ್ಲಿ. ಅಪ್ಪ ಇದು ಮೊನ್ನೆ ಮ್ಯಾಚ್ ಜೋಶ್ ಇಲ್ಲ ಆದ್ರೂ ಚೆನ್ನಾಗೈತೆ. क्या लगता है? ग्रेट सपोर्टर। हाँ। अरे आई एम ए कोहली फैन। आपका कितना उम्र है सर? 75। हम लोग 75 तक नहीं जी सकते भाई। गया हमारा पेट में बस पिज्जा बर्गर है और कुछ नहीं है। 100 पे अभी कोहली जाएगा, हम लोग नहीं जाएगा. टेंशन ಕೊಡ್ತಾರಪ್ಪ ಈ ಸೌಂಡ್ ಹಾಕಿ ನಮಗೆ. ಅಲ್ಲಿ ಹುಡುಗಿ ವಾಯ್ಸಲ್ಲಿ ಮಾಡ್ತಾವನ್ ಗೈಸ್, ಅವನು ಸೆಕ್ಸಿಯಾಗಿ ಮಾಡ್ತಾವನೆ. ಅರೆ ಭಯ್ಯ ಅಂತ ಅವನು. ಅಯ್ಯೋ ಔಟಾ. ಬಾಲ್ಗೆ 13 ರನ್. चैलेंजर्स बेंगलुरु कहते हैं ना टच करे ಗೈಸ್ ಡಕ್ಔಟ್ ಏರಿಯಾ ಇಲ್ಲೇ ಇದೆ ನೋಡಿ. आएंगे जितेश शर्मा। भी बोलो. इसी के साथ मैच का अब मजाक रुका है। 12 ball 12 runs. 12 runs। अभी आया कोहली. ओहो 4 शूरवीर ಕ್ರೇಜಿ ಹೊಡೆದ್ರು. ಬಾಲ್ 9 ರನ್ನು. ಓ ಬ್ಯೂಟಿ 4. ಏ ಹೋಗಲೇ, ಯಾವ್ದೋ ಟೈಮ್ ವೇಸ್ಟ್ ಮಾಡ್ತಾವ್ರೆ. ಟೈಮ್ ಆಲ್ರೆಡಿ 12 ಕಾಲಲ್ಲಿ ರಿವ್ಯೂ ಕೇಳ್ತಾವ್ರೆ. 8 ಬಾಲ್ಗೆ 5 ರನ್ ಅಷ್ಟೇ ಬೇಕಾಗಿರೋದು. ಸ್ಟೇಟಸ್ ಆಗ್ತಾವ್ರೆ. ಸೆಲೆಬ್ರೇಟಿಂಗ್ ಕಿಂಗ್ ಕೊಹ್ಲಿ. ಕಮಾನ್ ಅಂಕಲ್. ಕಿಂಗ್ ಕೊಹ್ಲಿ 100.
Go forward, go forward. सेंचुरी 100 दोनों सेम ही है ना अंकल? I can see a spike when the ball passes the bat. Satisfied batting ball. ಹಿಂಗೆ Going back to 1 feet now. 75 ವರ್ಷ ಆಗೋಷ್ಟು ನಾವು ಗೊಟ್ಟು ಕಂಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತದು. Not out. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ? ನಾಟ್ ಔಟ್. ಕಮಾನ್ ಫಿನಿಶ್ ಇಟ್ ವಿತ್ 6. ಎಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ನೋಡಿ ಎಲ್ಲ. ಇಲ್ಲಿ ನೋಡಿದ್ರೆ ಬಾವಿ. ಆದ್ರೂ ಇವ್ರ ಪೇಷನ್ಸ್ಗೆ ಮೆಚ್ಚಬೇಕು ಗೈಸ್. ನಮ್ಮ ಅಮ್ಮನಾಣೆ ಇವ್ರ ತರ ಲೈಫಲ್ಲಿ ಪೇಷನ್ಸ್ ಕಲೀಲೇಬೇಕು. ಒಬ್ಬೊಬ್ಬರಿಂದ ಒಂದೊಂದು ನೋಡಿ ಕಲಿಯೋದೈತೆ, ಅದರಿಂದ ಇವ್ರ ಹತ್ರ ಪೇಷನ್ಸ್ ನೋಡಿ ಕಲಿಬೇಕು. ಶಾಟ इसके साथ 4 रन, गेम ओवर और आरसीबी पहुंच गया है फिर से टेबल के ऊपर। ನಮ್ಮ ನಂದಿನಿ, ನಮ್ಮ RCB, ನಮ್ಮ ಹೆಮ್ಮೆ. ಸಬಾಸ್. ಈ ಸಲ ಕಪ್ ನಮ್ದೆ, ಇನ್ ಮುಂದೆ ಕಪ್ ನಮ್ದೆ. ಓ ಸೂಪರ್ ಸರ್. ಓ ನೀವು ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದ್ಬಿಟ್ಟಿದ್ದೀರಾ. ಕ್ರೇಜಿ. ರಾಯ್ಪುರಲ್ಲಿ ನಮ್ಮ ಕನ್ನಡ ನೋಡೋಕ್ಕೆ ಖುಷಿ. ಅಂದ್ರು ಏನೇ ಹೇಳಿ ಗೈಸ್, ಇಲ್ಲಿಂದ ವ್ಯೂ ಹೆಂಗಿದೆ ನೋಡಿ. ಅಲ್ಲಿ ವಿರಾಟ್ ಕೊಹ್ಲಿ ಇವಾಗ ಅಣ್ಣ ಹೋಗ್ತಾವ್ರೆ ಹಿಂಗೆ. ಓಕೆ ಗೈಸ್, ಅಂತೂ ಇಂತೂ ರಾಯ್ಪುರ್ಗೆ ಬಂದು 2 ಮ್ಯಾಚ್ ಗೆಲ್ಸಿ ಇವಾಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಯಿತು 2 ಮ್ಯಾಚ್ ಗೆದ್ದಿದ್ದು. ಆ್ಯಂಡ್ ನಮ್ಮ ಲಕ್ಕಿ ಜರ್ಸಿಗೆ ಥ್ಯಾಂಕ್ ಯು. ಸೊ ಇದನ್ನು ಹುಷಾರಾಗಿ ಇಟ್ಟಿಡ್ಬೇಕಷ್ಟೇ ಇವಾಗ. ಇಲ್ಲೆಲ್ಲ ಎಷ್ಟು ಜನ SP-ಗಳು, ಎಷ್ಟು ಜನ IG-ಗಳು, ಯಪ್ಪ. ಗುಡ್ ಮಾರ್ನಿಂಗ್ ಗೈಸ್. ಇಷ್ಟು ದಿನಕ್ಕೆ ಬೆಳಗ್ಗೆ ಎದ್ದು ಮೊದಲನೇ ಬಾರಿ ಬ್ರೇಕ್ಫಾಸ್ಟಿಗೆ ಬರ್ತಾಯಿದ್ದೀವಿ ಗೈಸ್. 4 ದಿನ ಆಯಿತು. 4 ದಿವಸದಲ್ಲಿ ಒಂದೇ ಒಂದು ಸರಿ ಇನ್ನೂ ಬ್ರೇಕ್ಫಾಸ್ಟ್ಗೆ ಬಂದಿರಲಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬಂದಿದ್ದೀವಿ. ಸೊ ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ. ರೆಸ್ಟೋರೆಂಟೇ ನೋಡಿರಲಿಲ್ಲ ಗೈಸ್ ನಾನು ಇಷ್ಟು ದಿವಸ. ಪರವಾಗಿಲ್ಲ ಗೈಸ್, ರೆಸ್ಟೋರೆಂಟ್ ದೊಡ್ಡದಾಗೆ ಇದೆ. ಇಲ್ಲಿ ನೋಡಿ, ಇನ್ನೂ ಇಟ್ಟೇ ಇಲ್ಲ ಆಲ್ರೆಡಿ. ಇನ್ನು ಯಾಕೆ ಇಷ್ಟು ಬೇಗ ಇದ್ದಿದ್ದೀನಿ ಅಂತ ಹೇಳಿದ್ರೆ ಅಣ್ಣನ ಡ್ರಾಪ್ ಹಾಕ್ಬೇಕಲ್ಲ. ನಾವು ವಾಪಸ್ ಹೋಯ್ತಾವನೆ ಬೆಂಗಳೂರಿಗೆ. ರಾಯ್ಪುರಲ್ಲಿ ಗೆಲ್ಸಿದ್ದಾಯಿತು, ಈಗ ಬೆಂಗಳೂರಿಗೆ ಹೋಯ್ತಾವನೆ. ಇಲ್ಲ ಅದೇನು ಸೈಡ್ಸ್ ಕೊಟ್ಟಿರೋ ಚಿಪ್ಸ್ ಅಂದ್ಕೊಂಡಿದ್ಯಾ? ಕಾರ್ನ್ಫ್ಲೇಕ್ಸ್ ಅದು ಕೊಟ್ಟರೆ. ಸದ್ಯಕ್ಕೆ ಪೋಹ ಒಂದೇ ರೆಡಿ ಇದ್ದಿದ್ದು, ಅದಕ್ಕೆ ಪೋಹ ಹಾಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಏನಿದೆ ನೋಡೋಣ. ಫಸ್ಟ್ ಇದನ್ನು ಬಾರಿಸ್ಬಿಟ್ಟು ಆಮೇಲೆ ಅದನ್ನು ಬಾರಿಸೋಣ. ಇಲ್ಲಾಂದರೆ ಇವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಬಾರಿಸೋಣ. ಓಕೆ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಅಖಿಲ್ನ ಡ್ರಾಪ್ ಹಾಕಿ ಇವಾಗ ವಾಪಸ್ಸು ನಾನು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ನೋಡಿದ್ರೆ ಯಾವುದೋ ನಮ್ಮ ಹಳ್ಳಿಲಿ ಹೋಗ್ತಾರೋ ಫೀಲಲ್ಲಿ ಇದ್ದೀನಿ ನೋಡಿ. ಸೇಮ್ ಹಂಗೆ ಇದೆ ಫೀಲು. ರಾಯ್ಪುರ್ ಏರ್ಪೋರ್ಟ್ ಪಕ್ಕನೇ. ಸೊ ಬನ್ನಿ ಹೋಗೋಣ. ಮೋಟರ್ ಕೊಕ್ಕರೆ ಎಲ್ಲ ಓಡಾಡ್ತಾ ಇತ್ತು ನೋಡಿ. ಓಕೆ ಗೈಸ್, ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಆಗಿ ಆ ಡಬ್ಬ ಕಾರ್ ಕೊಟ್ಟು ಅಲ್ಲಿಂದ ಏರ್ಪೋರ್ಟಿಗೆ ಬಂದು ರಾಯ್ಪುರ್ ಬಿಟ್ಟು ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಹೋಗ್ತಾ ಇರೋದು ಧರ್ಮಶಾಲ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಡಿಯಮ್ ಇನ್ ದ ವರ್ಲ್ಡ್ ಅಂತಲೇ ಅಂತ ಅಂದ್ಕೊಳ್ಳಿ. ಯಾವ ರೀತಿ ಇರುತ್ತೆ, ಆ ವ್ಯೂಸ್ ಯಾವ ಥರ ಇರುತ್ತೆ, ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ, ಊರು ಯಾವ ಥರ ಇರುತ್ತೆ, ವೆದರ್ ಯಾವ ಥರ ಇರುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಇನ್ನು ಮುಂದೆ ಟ್ರಾವೆಲ್ ವ್ಲಾಗ್ನ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸಪೋರ್ಟ್ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೊಂದು ಜನಕ್ಕೆ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಇರಲ್ಲ, ಬೇರೆ ಊರಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ. RCB ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ನ ತೋರಿಸೋದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಲೈಕ್ಸ್ಗಾಗಲಿ, ವ್ಯೂಸ್ಗಾಗಲಿ, ಇನ್ನೊಂದಕ್ಕಾಗಲಿ, ಶೋಕಿಗೋಸ್ಕರ ಎಲ್ಲ ನಾನು ವ್ಲಾಗ್ಸ್ ಮಾಡ್ತಾ ಇರೋಂಥದ್ದು. ಆ್ಯಂಡ್ ನನ್ನ ಒಂದು ಅಭಿಮಾನ, ನಾವು ವರ್ಷವಿಡೀ ದುಡಿದು ಅದನ್ನು ಸೇವ್ ಮಾಡಿ ಚೀಟಿ ಕಟ್ಟಿ ಅದನ್ನು ಚೀಟಿ ಎಲ್ಲ ಎತ್ತಿ ಒಂದು 3-4 ಚೀಟಿ ಎತ್ತಿದ್ದೀನಿ ಇವಾಗ ಈ ಒಂದು ಮ್ಯಾಚ್ಗಳು ಟ್ರಾವೆಲ್ ಮಾಡೋಕ್ಕೆ, ಜರ್ನಿಗೆ, RCB ಬಟ್ಟೆಗಳಿಗೆ. ನನ್ನ ಹತ್ರ ನಾರ್ಮಲ್ ಬಟ್ಟೆಗಿಂತ ಎಲ್ಲ ಫ್ರ್ಯಾಂಚೈಸಿ ಬಟ್ಟೆಗಳೇ ಜಾಸ್ತಿ ಇದೆ. ಆ್ಯಂಡ್ ಶೋಕಿಗೋಸ್ಕರ ಮಾಡೋರು ಯಾರು RCB ಬಟ್ಟೆಗಳ ಮೇಲೆಲ್ಲ ಖರ್ಚು ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ನನ್ನ ಮೇಲೆ ನಾನು ಬಿಲ್ಡಪ್ ಹಾಕೊಂತಲ್ಲ, ಫ್ಯಾಕ್ಟನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಒನ್ಸ್ ಐ ಆಮ್ ಡನ್ ಎಕ್ಸ್ಪೀರಿಯೆನ್ಸ್ ತೋರಿಸೋವರೆಗೂ ಅಷ್ಟೇ. ನಿಮಗೆ ತೋರಿಸಿದ್ಮೇಲೆ ನಾನು RCB ವ್ಲಾಗ್ಸ್ ಮಾಡೋದೇ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಡಬಾರ್ದು ಅಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇದ್ದರೆ ಖಂಡಿತವಾಗ್ಲೂ ಬಿಡಲ್ಲ. ಸಪೋರ್ಟ್ ಇಲ್ಲ ಅಂದರೆ ಬೇಡ. ಇಷ್ಟೆಲ್ಲ ಖರ್ಚು ಮಾಡಿ ಏನಕ್ಕೆ ಮಾಡಬೇಕು? ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಅದರ ಏನೋ 10% ರೆವೆನ್ಯೂ ಕೂಡ ನಾನು ವಾಪಸ್ ಜನ್ರೇಟ್ ಮಾಡ್ತಾಯಿಲ್ಲ. ಮತ್ತೇನಕ್ಕೆ ಖರ್ಚು ಮಾಡಬೇಕು? ತುಂಬ ಜನ ಹೇಳ್ತಾ ಇರ್ತೀರ ಬ್ರೋ ಖರ್ಚು ಮಾಡಬೇಡಿ ಅಂತ. ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಯಾವುದೋ ಹುಡುಗಿ ಮೇಲೆ ಖರ್ಚು ಮಾಡ್ತಾಯಿಲ್ಲ, ಇನ್ನೊಂದು ಯಾವುದೋ ಶೋಕಿ ಮೇಲೆ ಕುಡಿದು ತಿಂದು ಮಜಾ ಮಾಡ್ತಾಯಿಲ್ಲ. ಅದು ಮಾಡ್ತೀವಿ, ಬಟ್ ಈ ಥರ ಎಲ್ಲ ಅದಕ್ಕೆ ಯಾವುದೋ ಇನ್ನೊಂದಕ್ಕೇನಕ್ಕೂ ಅಡಿಕ್ಟ್ ಆಗಿಲ್ಲ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಆಮ್ ಡೂಯಿಂಗ್. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ನೋಡಿ ಹಂಗಂದಿದ ತಕ್ಷಣ ಲೈಟ್ ಆನ್ ಆಗ್ತಾಯಿದೆ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಜರ್ನಿಗಳು ತೋರಿಸೋಣ. ಟ್ರಾವೆಲ್ ವ್ಲಾಗ್ಸ್ ಮಾಡಬೇಕು ಅಂತ ಇಷ್ಟ ಗೈಸ್ ನನಗೆ. ಬೇರೆ ಕಡೆ ಹೋಗಿ ಟ್ರಾವೆಲ್ ಮಾಡಿ ನಿಮಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ನನ್ನ ತೋರಿಸ್ಬೇಕು ಅಂತ ಇಷ್ಟ. ಬಟ್ ನಿಮ್ಮ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಮಾಡೋಕ್ಕೆ ಶುರು ಮಾಡ್ತೀನಿ. ಮಿನಿ ವ್ಲಾಗ್ಸ್ನ ನಿಲ್ಲಿಸ್ಬಿಟ್ಟೆ ಇನ್ಸ್ಟಾಗ್ರಾಮಲ್ಲಿ. ಯಾಕೆ ಅಂತ ಹೇಳಿದ್ರೆ 2-3 ಕಾಪಿರೈಟ್ ಸ್ಟ್ರೈಕ್ ಬಂತು. ಆ ಸ್ಟ್ರೈಕ್ ಬಂದಮೇಲೆ ಮಾಡಬೇಕು ಅನ್ನೋ ಮನಸ್ಸೇ ಹೊರಟೋಯ್ತು ಗೈಸ್. ಮತ್ತೆ ಅದನ್ನು ಶುರು ಮಾಡಬೇಕು. ಎಂಡ್ ಆಫ್ ದ ಡೇ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಒಂದು ಕಮೆಂಟ್ ಮ್ಯಾಟ್ರ್ ಆಗುತ್ತೆ. ನಾನು ಕಷ್ಟಪಟ್ಟು ಊರು ಸುತ್ತಿ ಮಾಡಿದಾಗ ವ್ಯೂಸ್ ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಏನಕ್ಕೆ ಮಾಡಬೇಕು? ನಿದ್ದೆಗೆಟ್ಕೊಂಡು, ಆರೋಗ್ಯ ಗೆಟ್ಕೊಂಡು, ದಪ್ಪ ಆಗಿ ಕಾಶ್ಮೀರಿಂದ ಬಂದಾಗ ನಾನು 8 kg ಸಣ್ಣ ಆಗಿದೆ.
ಇವಾಗ ಆಲ್ರೆಡಿ 9 kg ದಪ್ಪ ಆಗ್ಬಿಟ್ಟಿದ್ದೀನಿ. ಸೊ ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನಾನು ಎಷ್ಟು ದಪ್ಪ ಆಗಿದ್ದೀನಿ ಅಂತ. ನನಗೆ ಗೊತ್ತಾಗ್ತೈತೆ. ಬಟ್ ವಾಪಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಜೂನಿಂದ ಮತ್ತೆ ಶುರು ಮಾಡಬೇಕು, ಡಯಟ್ ಶುರು ಮಾಡಬೇಕು, ಜಿಮ್ ಶುರು ಮಾಡಬೇಕು, ಇನ್ನು ಟ್ರಾವೆಲಿಂಗ್ ಶುರು ಮಾಡಬೇಕು. ಭರ್ಜರಿ ಟ್ರಾವೆಲಿಂಗ್ ಪ್ಲ್ಯಾನ್ಸ್ ಇದೆ ಈ ವರ್ಷ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಗೈಸ್. ಸೊ ಅಷ್ಟೇ, ಸದ್ಯಕ್ಕೆ ಇವಾಗ ಹಿಂಗಿರುತ್ತೆ. ಮತ್ತು ಇನ್ನು ಮುಂದೆ ಯಾವ ಥರ ವ್ಲಾಗ್ಸ್ ಇರುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಬಟ್ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಹಾಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.